ಶ್ರೀನಿವಾಸಪುರ ಪಟ್ಟಣದ ಕನಕಭವನದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಉಪನ್ಯಾಸಕರ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಕುಬೇರ್ ಗೌಡ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಕ್ಷೇತ್ರವು ವಿಭಿನ್ನವಾಗಿದ್ದು 1983ರಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಹಾಗೂ ಬಾಲಕಿಯರ ಕಾಲೇಜುಗಳಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿತ್ತು. ಈಗಿರುವ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳ ಉಪನ್ಯಾಸಕರು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಬೋಧಿಸಿದರೆ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಸ್ವಾಮಿ ವಿವೇಕಾನಂದರಿಗೆ ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದರು. ಯುವಕರು ಪಾಠ ಪ್ರವಚನದೊಂದಿಗೆ ನೈತಿಕ ಶಿಕ್ಷಣದೊಂದಿಗೆ ಸಲಹೆ ಸಹನೆಗಳು ಇದ್ದು ಸಮಾಜದಲ್ಲಿ ಎಲ್ಲರೊಂದಿಗೆ ಒಳ್ಳೆಯ ಆಚಾರ ವಿಚಾರಗಳು ಸಭ್ಯತೆಯೊಂದಿಗೆ ಅಣ್ಣ ತಮ್ಮಂದರತೆ ಬಾಳಿದರೆ ಯಾವುದೇ ಕಾನೂನು ಕಟ್ಟಳೆಗಳು ಬೇಕಾಗಿಲ್ಲ. ಯುವ ಪೀಳಿಗೆಯು ಪ್ರಸ್ತುತ ರಾಜಕೀಯ ವ್ಯವಸ್ಥೆಗಳನ್ನು ಬದಲಾಯಿಸುವತ್ತ ಗಮನಹರಿಸಬೇಕು ಹಾಗೂ ಈಗಿನ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ದೇಶ ಪ್ರೇಮವನ್ನು ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಜಿ.ಎನ್. ಸುಧೀಂದ್ರ, ಜಿಲ್ಲಾ ಉಪನಿರ್ದೇಶಕ ರಾಜಶೇಖರ್ ಪಟ್ಟಣಶೆಟ್ಟಿ, ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಸನ್ನೀರಯ್ಯ, ಪ್ರಾಂಶುಪಾಲರಾದ ಶಂಕರೇಗೌಡ, ರಮೇಶ್, ಸೇವ್ಯಾನಾಯ್ಕ್, ನಾರಾಯಣಸ್ವಾಮಿ, ಗಣೇಶ್, ವಿಜಯ್ ಪ್ರಕಾಶ್ ಪ್ರಜಾಪತಿ, ಗಂಗಾಧರ್ ಗೌಡ, ಸುಬ್ರಮಣಿ, ರಾಜ್ಕುಮಾರ್, ರಾಮಾಂಜನೇಯ, ಮಂಜುನಾಥ್, ಕೃಷ್ಣಮೂರ್ತಿ, ಸಮಲತ, ಸುರೇಶ್, ಜಮೀರ್ ಅಹ್ಮದ್, ಹನುಮಪ್ಪ, ಮಲ್ಲಿಕಾರ್ಜುನ, ನರೇಶ್, ಉಪನ್ಯಾಸಕರಾದ ಗೋಪಾಲನ್, ಮಂಜುನಾಥ್, ಗೋಪಿನಾಥ್, ಗಿರೀಶ್, ನಿವೃತ್ತ ಪ್ರಾಂಶುಪಾಲೆ ಮಾಧವಿ, ಬಿಜಿಎಸ್ ಸಮೂಹ ವಿದ್ಯಾಸಂಸ್ಥೆಗಳ ನಿರ್ದೇಶಕ ವೆಂಕಟರೆಡ್ಡಿ ಇದ್ದರು. ಆದ್ದರಿಂದ ನಮ್ಮ ಶ್ರೀನಿವಾಸಪುರದಲ್ಲಿ ಉದ್ಯೋಗ ಬಹಳ ಚೆನ್ನಾಗಿದೆ. ಎಸ್ಎಲ್ಸಿ ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ, ಅಂತ ಒಂದು ಬುದ್ಧಿವಂತರಿರುವ ಸ್ಥಾನ. ನೀವೆಲ್ಲ ಕೂಡ ಇನ್ನ ಹೆಚ್ಚಿನ ಒಂದು ಯುವಕರಿಗೆ ಉತ್ತೇಜನ ಕೊಟ್ಟರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ತಾಲೂಕು ಹೆಚ್ಚಿನ ಒಂದು ಬೆಳವಣಿಗೆಯನ್ನು ನಾವು ಯುವಕರಲ್ಲಿ ನೋಡಬಹುದು ಅಂತ ನಾವೆಲ್ಲ ಕೂಡ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಬಹುದು.